ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ನಟ ದೂದ್ಪೇಡ ದಿಗಂತ್ ಅವರು. ಇವರು ಮಾರಿಗೋಲ್ಡ್ ಸಿನಿಮಾ ಮೂಲಕ ಮತ್ತೊಮ್ಮೆ ಮಿಂಚೋಕೆ ಫುಲ್ ರೆಡಿ ಆಗಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ, ಸಿನಿಮಾ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು? ಸೂಪರ್ ಆಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಅಂದರೆ ಎಲ್ಲ ಆರೋಗ್ಯ ಎಲ್ಲ ಸರಿಯಾಗಿ ವಾಪಸ್ ಬಂದುಬಿಟ್ಟು ಇಲ್ಲಿ ಹೊಸ ಸಿನಿಮಾದಲ್ಲಿ ಜೊತೆಗೆ ಹೀರೋ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ? ಸಂತೋಷ ಆಗ್ತದೆ. ಯಾಕೆಂದರೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಕೋವಿಡ್ ಎಲ್ಲ ಬಂತು, ಸಾಕಷ್ಟು ತೊಂದರೆಗಳು ನಾವು ಎಲ್ಲ ಇಡೀ ಸಿನಿಮಾ ಚಿತ್ರರಂಗದವರೇ ಫೇಸ್ ಮಾಡಿದ್ವಿ. ಆ ಟೈಮಲ್ಲೂ ನಾವು ಕಷ್ಟಪಟ್ಟು ಈ ಸಿನಿಮಾನ ನಾವು ಕಂಪ್ಲೀಟ್ ಮಾಡಿ, ಆಮೇಲೆ ಇವಾಗ ಇನ್ನೇನು ಒಂದು ತಿಂಗಳಲ್ಲಿ ನಾವು ತೆರೆ ಕಾಣ್ತಾ ಇದೆ ನಮ್ಮ ಸಿನಿಮಾ ಮಾರಿಗೋಲ್ಡ್. ಸೊ ಖುಷಿ ಆಗ್ತಾ ಇದೆ. ಹಾಕಿರೋ ಎಫರ್ಟಿಗೆ ಒಂದು ಒಳ್ಳೆ ಪ್ರತಿಫಲ ಸಿಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ದೂದ್ಪೇಡ ದಿಗಂತ್ ಅವರು ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಜೊತೆಗೆ ಪಾತ್ರದ ಬಗ್ಗೆ ಒಂದು ಚಿಕ್ಕ ಹಿಂಟ್ ಕೊಡೋದಾದ್ರೆ? ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಂದರೆ ಒಂದು ಈ ಸಣ್ಣ ಪುಟ್ಟ ಡೀಲ್ ಮಾಡೋದು, ಅಲ್ಲೇನೋ ಒಂದಷ್ಟು ಈಗ ಹಣ ಸಂಪಾದನೆ ಮಾಡೋದಕ್ಕಾದರೆ ಮಾಡೋದು, ಅಂದರೆ ಅದು ಒಳ್ಳೆ ರೀತಿಯಲ್ಲೂ ಇರ್ಬೋದು ಅಥವಾ ಕೆಟ್ಟ ರೀತಿಯಲ್ಲೂ ಎಲ್ಲದಕ್ಕೂ ರೆಡಿ ಇರೋವಂಥ ಒಬ್ಬ ವ್ಯಕ್ತಿ ಗೋಲ್ಡ್ ಬಿಸ್ಕೆಟ್ಗೆ ಕೈ ಹಾಕ್ತಾರೆ. ಅಂದರೆ ಒಂದು ಎಲ್ಲೋ ಒಂದು ಅವರಿಗೆ ಲಿಂಕ್ ಸಿಗುತ್ತೆ, ಕ್ಲೂ ಸಿಗುತ್ತೆ, ಆ ಥರದ್ದೇನೋ ಒಂದು ಆಗುತ್ತೆ. ಅಲ್ಲಿಂದ ಸಿನಿಮಾ ಏನಾಗುತ್ತೆ ಅನ್ನೋದು, ಅಂದರೆ ಸಣ್ಣ ಪುಟ್ಟ ಡೀಲ್ ಮಾಡ್ಕೊತಾ ಇದ್ದವನು ಸಡನ್ನಾಗಿ ಒಂದು ದೊಡ್ಡದು ಕೆಲಸಕ್ಕೆ ಕೈ ಹಾಕಿದಾಗ ಏನಾಗುತ್ತೆ ಅನ್ನೋದು ಈ ಸಿನಿಮಾ. ಓಕೆ, ಮಾರಿಗೋಲ್ಡ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಮಾರಿಗೋಲ್ಡ್ ಅಂದರೆ ಬಿಸ್ಕೆಟು ಹೌದು. ನಿಮ್ಗೆ ಇಷ್ಟನಾ ಬಿಸ್ಕೆಟ್? ಗೋಲ್ಡನ್ನ ಮಾರಿ ಅಂತ, ಬಟ್ ಮಾರಿಗೋಲ್ಡ್ ಅಂತ ಅನ್ನೋದು ಹೆಸರು ಕೇಳಿದ್ರೆ ನಿಮಗೆ ಈ ಬಿಸ್ಕೆಟ್ ನೆನಪಾಗುತ್ತೆ. ಬಟ್ ಖಂಡಿತ ಅದೇ ಬಿಸ್ಕೆಟೇ, ಬಟ್ ಏನಂದರೆ ಗೋಲ್ಡ್ ಬಿಸ್ಕೆಟ್ ಇದು. ಹೋರಾಟ, ಹೊಡೆದಾಟ ನೀವು ನೋಡಿರ್ತೀರ. ಅಂದರೆ ಇತಿಹಾಸನೂ ಈ ಹಿಂದಿಂದ ನೋಡಿದ್ರೂ ಗೋಲ್ಡಿಗೆ ಸಾಕಷ್ಟು ಹೊಡೆದಾಟ, ಗಲಾಟೆ, ಯುದ್ಧ ಎಲ್ಲ ನಡೆದಿರೋದು ಈ ಗೋಲ್ಡಿಂದ. ಸೊ ಹಾಗಾಗಿ ಈ ಗೋಲ್ಡು ತುಂಬ ಪ್ರೆಷಿಯಸ್ ನಮ್ಮ ಈ ಸಮಾಜದಲ್ಲಿ. ಅದಕ್ಕೆ ಕೈ ಹಾಕಿದಾಗ ಏನಾಗುತ್ತೆ ಅನ್ನೋದು ಸಿನಿಮಾ. ಇನ್ನು ನಿಮ್ಮ ವೈಫ್ ಐಂದ್ರಿತಾ ಅವರು ಈ ಸಿನಿಮಾಕ್ಕೆ ಯಾವ ರೀತಿ ಹೇಳಿದರು, ಸಪೋರ್ಟ್ ಹೆಂಗೆ ಕೊಟ್ಟರು, ಈ ಸಿನಿಮಾ ಒಪ್ಕೊಂಡಾಗ ಯಾವ ರೀತಿಯಾಗಿ ಟಿಪ್ಸ್ ಕೊಟ್ಟರು? ಆ ಕತೆ ಕೇಳಿರ್ಬೋದು, ನನಗೆ ಈಗ ನೆನಪಿಲ್ಲ, ಯಾಕೆ 3 ವರ್ಷ ಆಯಿತು. ಬಟ್ ಟೀಸರ್ ಅಂತೂ ಇವಾಗ ಖಂಡಿತ ನೋಡಿ ನನಗೆ ರಿಯಾಕ್ಷನ್ ತಿಳಿಸ್ತಾರೆ. ಇನ್ನು ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ಗೂ ಹೋದರು. ಸೊ ಇವಾಗ ಇದರಲ್ಲಿ ಕೂಡ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ನೀವು ಬಿಗ್ ಬಾಸ್ ನೋಡ್ತಾ ಇದ್ರಾ, ಜೊತೆಗೆ ಅವರ ಆಟಕ್ಕೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ರಿ? ನನಗೆ ಮುಂಚೆಯಿಂದನೂ ಅಂದರೆ ನಾನು ಕಂಪ್ಲೀಟಾಗಿ ನೋಡಿಲ್ಲ ಬಿಗ್ ಬಾಸ್, ಬಟ್ ಹೈಲೈಟ್ಸ್ ಎಲ್ಲ ನೋಡ್ತಾ ಇದ್ದೆ, ಯಾರೋ ಜಗಳ ಆಡಿದಾಗೆಲ್ಲ ನೋಡ್ತಾ ಇದ್ದೆ. ಸೊ ಆ ಬಿಗ್ ಬಾಸ್ ನಾನು ಬಿಗಿನಿಂಗಿಂದ ನಾನು ಅದೇ ನೋಡಿದಾಗ ಬಹುಶಃ ನಾನು ಸಂಗೀತ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವರು ಫೈನಲ್ಲು ಸ್ಟೇಜಿಗೆ ಬಂದಾಗಲೂ ಅವರೇ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತು. ಬಟ್ ಎನಿವೆ ಕಾರ್ತಿಕ್ ನನಗೆ ಒಳ್ಳೆ ಸ್ನೇಹಿತನೇ. ಸೊ ಕಾರ್ತಿಕ್ ಗೆದ್ದಿದ್ದು ಒಳ್ಳೆಯದಾಯಿತು. ಬಟ್ ಸಂಗೀತ ಈಗ ಪಾಪ್ಯುಲರ್ ಆಗಿರೋದ್ರಿಂದ ನಮ್ಮ ಸಿನಿಮಾಗೆ ಎಲ್ಲೋ ಒಂದು ಪಾಸಿಟಿವ್ ಸೈನ್ ಅಂತ ನನಗನ್ಸುತ್ತೆ. ಅವರ ಖ್ಯಾತಿಯಿಂದ ಇನ್ನೂ ಹೆಚ್ಚೆಚ್ಚು ಜನ ಬಂದು ಸಿನಿಮಾ ನೋಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ, ನಿಮ್ಮ ಪ್ರೇಕ್ಷಕರಿಗೆ, ನಿಮ್ಮನ್ನು ಇಷ್ಟಪಡುವಂತಹ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ, ಈ ಸಿನಿಮಾವನ್ನು ಯಾಕೆ ನೋಡಬೇಕು ಅಂತ ಕೊನೆಯದಾಗಿ? ಒಂದು ಒಳ್ಳೆಯ ಥ್ರಿಲ್ಲರು, ಕ್ರೈಮ್ ಡ್ರಾಮಾ ಸಿನಿಮಾ ಮಾರಿಗೋಲ್ಡ್. ಸೊ ದಯವಿಟ್ಟು ಬಂದು ಸಿನಿಮಾನ ನೋಡಿ. ನಿಮ್ಮ ಅಚ್ಚುಮೆಚ್ಚಿನ ಸಂಗೀತ ಶೃಂಗೇರಿಯವರಿದ್ದಾರೆ, ನಾನಿದ್ದೀನಿ, ಒಳ್ಳೆ ದೃಶ್ಯಗಳಿದೆ, ಡೈಲಾಗ್ಸ್ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ. ಸೊ ಬಂದು ನಮ್ಮ ಸಿನಿಮಾನ ನೋಡಿ, ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ದಿಗಂತ್ ಅವರು ನಮ್ಮ ಜೊತೆ ಮಾತನಾಡಿದರು, ಸಿನಿಮಾ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಸೊ ಅವರು ಸಂಗೀತ ಶೃಂಗೇರಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಹೀರೋ ಆಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಸೊ ನಿಮಗೆ ಈ ಬಗ್ಗೆ ಏನು ಅನ್ಸುತ್ತೆ, ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಎಸ್.